ರೀ ಅಯ್ಯೋ ದೇವ್ರೆ, ಯಾರಪ್ಪ ಇವರು? ರೀ ರೀ ಏನಾತ್ಲೆ? ಡ್ರೆಸ್ ಚೇಂಜ್ ಮಾಡಕ್ ಹೊಂಟಿದ್ದೆ, ಅಷ್ಟೊತ್ತಿಗೆ ಕೂಗಾಗತ್ತಿಯಲ್ಲ. ಹಾಲು ಕುಡಿಯತ್ತಿಯಲ್ಲ? ನಾವಲ್ಲ, ನೀ ಕುಡಿ. ರೀ ಹಾಲಲ್ಲ, ಯಾರೋ ಒದ್ರದಂಗ ಕೇಳಿಸ್ಕೊರಿ. ಎಲ್ಲೇ? ಯಾರು? ಏನ್ ಕೇಳಿಸ್ವಂತಲ್ಲ ನನಗ. ಯಾರು ಅದ್ರದಂಗಾತ? ಇಲ್ಲ ರೀ, ಯಾರು ಒದ್ರದಂಗಾತು. ನೋಡಿದ್ರಿ, ಏನೋ ಸೌಂಡ್ ಆಗತ್ತೈತಿ. ಯಾರ? ಯಾರ? ನನಗನಸ್ತತಿ ಅದ ಬೆಕ್ ಬಂದ್ ಸೇರ್ಕೊಂಡತ್ಲೆ ಒಳಗ. ಕಾಯಮ್ಮ ಥೋ, ಹಾಲ್ಗಿಲ್ ಮುಚ್ಚಿಟ್ಟಿ ಇಲ್ಲ. ರೀ ನಂಗೆ ಯಾಕೆ ಹೆದರಿಕೆ ಬರಕತ್ತೈತಪ್ಪ. ನಡ್ರಿ ರೂಮ್ ಹೋಗನ್, ನಡ್ರಿ ಮೊದ್ಲು ಹೋಗನ್, ನಡ್ರಿ. ಬೆಳಗ್ಗೆ ನೋಡೋಣ, ಬೆಕ್ಕರ ಬರ್ಲಿ ಇಲ್ಲ ಡೈನೋಸಾರ ಬರ್ಲಿ, ನಾ ಮೊದ್ಲು ಒಳಗೆ ಹೋಗನ್ ಬರ್ರಿ. ಹೆದರ್ಬೇಡ ಮರೆ. ಹಿಂಗ ಕಾಟ ಕೊಡ್ತೀನಿ ನನ್ನ ಮಗಳನ್ನ ಈ ಮನೆ ಕರ್ಕೊಂಬರೋವರೆಗೂ. ಹಿಂಗ ಕಾಟ ಕೊಡ್ತೀನಿ. ನಾನು ಇನ್ಯಾರನ್ನ ಸುಮ್ಬಿಡಲ್ಲ. ನಾನು ಮಾಡಿದ ಒಂದೇ ಒಂದು ತಪ್ಪಿಗೆ ನನ್ನ ಮಗಳನ್ನ ಅನಾಥವಾಗಲ್ ಬಿಟ್ಟಿದ್ದೀರಿ. ಅಣ್ಣ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು, ಈಗ ನನ್ನ ಮಗಳನ್ನ ಅಲ್ಲಿ ಬಿಟ್ಟು ನೀನಾರ ಒಂದು ಮಾತು ಹೇಳ್ಬೋದಿತ್ತು. ಅವ್ವ, ನೆಮ್ಮದಿಯಾಗಿ ಮಕ್ಕೊಂಡಿ. ಕಡಿ ಕರಿತೀನಿ ಹೊರಗೆ. ಅವ 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 ಬಂದೆಪ್ಪ. ಯಾಕ? ಸರಿಪ್ಪ, ಬಂದೆ. ಏನ ಅಪ್ಪ್ಯಾ ಅಪ್ಪ್ಯಾ ಕರ್ನಲ್ಲ? ಅಪ್ಪ್ಯಾ ಕದ ಬಡ್ದು ಏನು ಒಳಗೂ ಕದಾಕೊಂಡ? ಅದು ಹೆಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಿ, ನಾನು ನೋಡ್ತೀನಿ. ಅಪ್ಪ್ಯಾ ಅಪ್ಪ್ಯಾ ಒಂದು ಈಟ್ ಬಾಗ್ಲ ತೆಗಿಯಪ್ಪ. ಬಂದಿವೆ. ಅವ ಯಾಕದ ಬಿಡಕತ್ತಾಳ? ನೀನ ನೋಡೋಗ ಮರೆ. ಅಯ್ಯಪ್ಪ, ನಾನು ಅಲ್ಲಪ್ಪ, ಹೊರಗೆ ಹೋಗಕ್ಕ. ನೀವೇ ಹೋಗ್ರಿ. ಏನೋ ಅವ ಕದ ಬಡದು. ಅವ ಕದ ಬಡ್ದಿ? ಎದಕ್ಲಾ ಕದ ಬಡ್ದು ಹೊಂಟಿ? ಏನ್ ಬೇಕಾಗಿತ್ತ? ಇದಕ್ ಕದ ಬಿಡೈತಿ? ಹುಡುಗೇನ್ರ ಹೊಟ್ಟೆ ತ್ರಾಸ ಆಗತ್ತೆ ಮತ್ತೆ? ಅಲ್ವೇ, ಹುಡುಗೇನ್ ಹೊಟ್ಟೆ ತ್ರಾಸ ಆಗಿಲ್ಲ. ನೀನೇ ಬಂದ್ ಕದ ಬಡಿಯತ್ತಿಲ್ಲ. ಅಪ್ಪ ಒಂದಿಟ್ ಕದ ತೆಗಿ ಅಂದಿಲ್ಲ. ಏನ? ನಾ ಕದ ಬಡ್ದ್ನಿ? ನಾನ್ ಎಲ್ಲಪ್ಪ ಬಡ್ದಿನಿ? ನೀನೇ ಬಡ್ದಿ ಹೊರಗೆ ಬಂದು ನೋಡಿದೆ, ಇದ್ದಿದ್ದಿಲ್ಲ. ಹಂಗಾರ ಮಕ್ಕೊಂಡ ಎದಕ್ಕ ಏನ ಅನ್ಕೊಂಡೆ ಮತ್ ಹೋದೆ. ಈಗ ಮತ್ ಬಡ್ದಿ. ಇಲ್ಲವಾ, ನನ್ ರೂಮಿನ ಕದ ನೀನೇ ಬಡ್ದಿದ್ದ. ನಕ್ಲಿ ಮಾಡ್ಬೇಡ್ಬೇ ಇಷ್ಟೊತ್ನ್ಯಾಗ. ಇಲ್ಲಪ್ಪ, ನಾ ಬಡ್ದಿಲ್ಲ. ಯವ್ವ, ನಮ್ ರೂಮಿನ ಕದ ಬಡದು ಕದ ತೆಗಿಯಪ್ಪ ಅಂದ್ರ. ನನ್ನ ರೂಮಿನ ಬಾಗ್ಲನು ಬಡ್ದು ನೀನೇ ಅಲ್ಲ ಓದ್ರಿದ್ದು, ಮತ್ ಬಂದಿಲ್ಲಂತಿ. ಏನಂತ ನನಗಂತೂ ಒಂದು ಅರ್ಥ ಆಗೋಲ್ತಲ್ಲ. ನೋಡ್ದೇನ ಅತ್ತಿಯವ್ರ, ಈ ಮನೆ ಒಳಗೆ ನನಗೂ ಆಗಲ್ಲ ಏನೇನು ಸೌಂಡ್ ಕೇಳಿಸ್ತು. ಇವ್ರಿಗೆ ಹೇಳಿದ್ರೆ ಬೆಕ್ಕ ಬಂದೈತಿ ಅಂತ ಹೇಳಿ ಅಂದ್ರ ನಾವು ಒಳಗೆ ಹೋಗ್ಬಿಟ್ವಿ. ಇನ್ನಿಕ್ ಸೌಂಡ್ ಕೇಳ್ತಾ? ಹೆಂಗಿತ್ತು? ಏನೋಪ್ಪ ಕರೆಕ್ಟ್ ಕೇಳವಲ್ದು, ಉಸಲ್ ಬಿಟ್ಟಂಗೆ ಅಣ್ಣ ಅಂದಂಗ ಏನೋ ಒಂಥರ. ಫ್ಯಾನ್ ಮ್ಯಾಗಿನ್ ತಿರ್ಗುದು ಒಂಥರ ಗೆಜ್ಜಿ ಶಬ್ದ ಆದಂಗ ಆಕತಿ. ವಾದ ಒಂಥರ ಏನೋ ವಾಯ್ಸ್ ಬಂದಂಗ ಆಕತಿ. ಆಕಿ ಕನ್ಫ್ಯೂಸ್ ಮಾಡ್ಕೊಂಡ್ಲ. ಆಯ್ತಪ್ಪ, ಮಕ್ಕೋಗ್ರಿ. ಏನದು ಸಬ್ಳ? ಯಾರದ? ಸುಮತಿ? ಏನಾತ್ಲೇ? ಯಾಕೆ ಏನಾತ್? ಗಾಬ್ರಿ ಏನಾತ್ ಹೇಳು. ವಸುಮತಿ ಬಂದಾಳ್ರಿ. ವಸುಮತಿ ನನಗೆ ಕಿವಿ ಕೇಳ್ತು. ಅವ ಅಂತತ್ಲ ನನ್ನ ಕಿವಿ ಆಗತ್ಲ ರೀ. ಐತ್ರಿ ಆತ್ಮ ಹಾಕಿ ದೇವ್ವಾಗಿ ಬಂದಾಳ್ರಿ. ನನ್ನ ಮಗಳ ದೇವ್ವಾಗಿ ಬಂದಾಳ. ಏನೋ ಆಸೆ ಈಡೇರಿಲ್ಲ ಹಾಕಿದ. ಅದಕ್ಕೆ
ಅನಿಸ್ತತಿ ಮೊನ್ನೆ ಆ ಖುಷಿನ ಕರ್ಕೊಂಡು ಬಂದು ಹೋದ್ರಲ್ಲ ನಮ್ಮ ಮನೆಗೆ, ಅವಾಗಿಂದ ಇದು ಚಾಲು ಆಗೈತಿ. ನಾನು ಹೇಳಲಿಲ್ಲ ಈ ಮನೆಗೆ ಆಕೆ ಆತ್ಮ ಬಂದೈತಿ ಅಂತ, ನೀವು ನನ್ನ ಮಾತು ನಂಬಲಿಲ್ಲ. ನೋಡ ನಿನ್ನ ಹಿಂತಿಲ್ಲದ ಆಕೆ ಕೇಳಿಸ್ತದ ನೀ ಆಕಿ ಬಾತ್ರೂಮ್ಗೆ ಹೋಗ್ಯಾಳ, ನೀರು ಚಾಲು ಮಾಡ್ಯಾಳ, ಅದಕ್ಕೆ ನೀ ಕೂಗಿದ್ದಕ್ಕೆ ಕೇಳಿಸಿಲ್ಲ. ರೂಮ್ ಡೋರ್ ಬಳಿ ಕ್ಲೋಸ್ ಆಗಿತ್ತಾ, ನಾನೊಬ್ಬನೇ ಬಂದಿದ್ದು ಹೊರಗೆ. ಇದು ಆಕೆ ಗೊತ್ತಿಲ್ಲಿದು. ಬೇಡಪ್ಪ, ಆಕಿ ಮುಂದೆಲ್ಲ ಏನು ಹೇಳಕೋಬೇಡ. ಸುಮ್ಮನೆ ಮತ್ತೆ ಮನೆಗೆ ಇರಕ್ಕೆ ಹೆದರ್ಕೊಂತಾಳ. ಈಕೆ ಯಾಕೆ ಹಿಂಗೆ ಮಾಡಕತ್ತಾಳ ಏನಾಗ್ತಾಗ? ನಿನಗೇನಾರು ಕೇಳಿಸ್ತಾ? ಅಪ್ಪ ಆಗಲೇ ಏನೇನೋ ಸೌಂಡ್ ಕೇಳಿಸ್ತು. ನಾನು ಹೆಂಡ್ತಿನೂ ಅಂದ್ಲು, ರೀ ಯಾರೋ ಒದ್ರದಂಗೆ ಆಗತೈತಿ, ಏನೋ ಮಾತಾಡ್ದಂಗೆ ಆಗತೈತಿ, ಉಸಿರು ಬಿಟ್ಟಂಗೆ ಆಗತೈತಿ ಅಂತೇಳಿ. ನಾನು ಆಕಿಗೆ ಬೇಕು ಬಂದಿರ್ಬೇಕಂತ ಹೇಳಿ ಕರ್ಕೊಂಡು ಹೋದೆ ಒಳಗೆ. ಈಗ ನೋಡಿದ್ರೆ ಅವು ಹಿಂಗೆ ಅಂತಾಳ. ನನಗೆ ಅನಿಸ್ತೈತಿ ಅವು ಹೇಳೋದು ಕರೆ ಇರ್ಬೇಕಪ್ಪ. ರೀ ನಾನು ಹೇಳೋದು ಈಗಾರ ತಲೆಗೆ ಹಾಕೋರಿ. ನನ್ನ ಮಗಳು ಬಂದಳ್ರಿ, ಆದರೂ ಹೆದರಿಕೆ ಭಾಳ ಆಗಕತ್ತೈತಿ. ಇದ್ರ ಸಲುವಾಗಿ ಬಂದ್ಲಕ್ಕಿ ಆತ್ಮಾಗಿ ಬಂದಾಳ ನಾಕಿ. ಹಂಗಾರೆ ನಾವು ಮಾತಾಡ್ತಿರೋದು ಇಲ್ಲೇ ಎಲ್ಲೋ ಕೇಳಿಸ್ಕೊಂತ ಇರ್ಬೋದಕ್ಕಿ. ಹೇಳ್ತೀನಿ ಯಾಕೆ ಈ ಮನೆಗೆ ಆತ್ಮ ಆಗಿ ಬಂದಿ ನೀನು? ನನ್ನ ಹೆಂಡತಿಗೆ ತ್ರಾಸ ಕೊಡಕತ್ತೀಯನ? ಏನು ಸಿಟ್ಟು ನಿನಗೆ ನಮ್ಮ ಮೇಲೆ? ಅನ್ಯಾಯ ಮಾಡ್ಲಿಕ್ಕೆ ನಿನಗೆ ಈಗ ಎಷ್ಟು ಏನು ತಲೆಯಾಗ ಓಡ್ತಾ ಇತ್ತೋ ಗೊತ್ತಿಲ್ಲ ನನಗೆ. ಯಾವ ಕಾರಣಕ್ಕೆ ಇಲ್ಲಿ ಬಂದಿ ಅಂತನೂ ಗೊತ್ತಿಲ್ಲ. ಮಾತಾಡ, ನಿಂಗೆ ಅಷ್ಟು ನಿನಗೆ ನನ್ನ ಜೊತೆ ಮಾತಾಡ್ಬೇಕನ್ನೋದಿದ್ರೆ ಮಾತಾಡ. ಎಲ್ಲದಿ ನೀನು? ನಮ್ಮ ಕಣ್ಣಿಗಂತೂ ಕಾಣುವಲ್ಲಿ. ಇಲ್ಲೋಡ, ಯಾವ ಕಾರಣಕ್ಕೆ ಬಂದಿ ನೀನು ಈ ಮನೆಗೆ? ಹೇಳ ಹೆಂಗೆ ಹೇಳ್ತಿ ಹೇಳ, ಒಟ್ಟು ನಮ್ಗೆ ಗೊತ್ತಾಗಬೇಕು. ಯಾಕೆ ತ್ರಾಸ ಕೊಡಕ್ಕೆ ಬಂದಿಯಾ? ನಮ್ಗೆ ಯಾರಿಗಾರ ಕಾಡಕ್ಕಂತ ಬಂದಿಯಾ? ಹೆಂಗೆ ಹೇಳಿ ಅಪ್ಪ 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 ರೀ ಏನ್ರಿ ಅದು? ಹೆದರ್ಬೇಡ, ಪಾಪ ಮುಕ್ಕೊಂಡ ನನ್ನ ಬೋಲ್ಟ್ ಹಾಕು. ಕಸ ಬಂದ್ ಮಾಡೈತಿ. ಯಾಕ ಏನಾತ? ಒಮ್ಮಿಂದ ಮಗ ಬಿದ್ದಿಲ್ಲ. ಅಪ್ಪ 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 ನನ್ನ ತಪ್ಪಾಗೈತಪ್ಪ, ನಾನ್ ನಿನ್ ಮಗಳಪ್ಪ. ನೀ ಅದಕ್ಕೆ ಬಂದಿ ನನ್ನ ಹೆಂಡತಿ ಮೈಯಾಗ? ನನಗೆ ಅನ್ನಿಸ್ತು, ನಾನು ಹೆಂಡ್ತಿ ಹೇಳಿದಾಗ ಅನ್ನಿಸ್ತು, ಅಯ್ಯೋ ದೇವ್ರಿ ನೀನ್ ಆತ್ಮ ಆಗಿ ಬಂದೀಯಾ? ಯಾರಿಗೆ ಏನ್ ಮಾಡ್ಬೇಕಂತ ಮಾಡಿ ನೀನಿಲ್ಲಿ? ಹೋಗುವ ದೇವ್ರ ಪುಟ್ಟು ತುಂಬ. ಅಪ್ಪ ಬೇಡಪ್ಪ, ನಾನು ಯಾರಿಗೂ ತ್ರಾಸ ಕೊಡಕ್ ಬಂದಿಲ್ಲ. ನಾನ್ ನಿಮ್ಮ ಹತ್ರ ಮಾತಾಡ್ಬೇಕಪ್ಪ. ಏನ್ ಮಾತಾಡ್ತಿ? ಆತ್ಮಗೆ ಯಾಕೆ ಬಂದಿ ಇಲ್ಲಿ? ಮನೆಯಾಗಿದ್ದವ್ರು ಹೆದರ್ಸಕ? ಅಪ್ಪ ಇಲ್ಲಪ್ಪ, ಅಪ್ಪ ನನ್ನ ಮಗಳೆಲ್ಲ ಅನಾಥವಾಗೈತಪ್ಪ. ಯಾರ್ದು ಮನೆ ಒಳಗೆ ಬೆಳೆಯಕತ್ತೈತಿ. ನನ್ನ ಮಗಳು ನಿಮ್ಮ ಮನೆಗೆ ತಂದಿಟ್ಕೊರ್ರಪ್ಪ. ಅವ್ರ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತಾರ. ನನಗೆ ಸ್ವರ್ಗಕ್ಕೂ ಹೋಗಕ್ಕಾಗವಲ್ತು, ನರ್ಕಕ್ಕೂ ಹೋಗಕ್ಕಾಗವಲ್ತು. ವಿಲಿ 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 ಒದ್ದಾಡ್ತಾ ಇದೀನಿ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತಾ ಇಲ್ಲ. ಅಪ್ಪ ನನ್ನ ಮಗಳ ನಿಮ್ಮ ಮನೆಗೆ ಸೇರಿಸ್ಕೊರಿ ಅಪ್ಪ. ನಿನ್ನ ಮಗಳಿಗೆ ನೋವಾದ ತಕ್ಷಣ ನಿನ್ನ ಮನ್ಸು ಯಾಕೆ ಒದ್ದಾಡ್ತಾ ಐತಿ? ತಾಯಾಗಿದ್ದಕ್ಕೆ ಹೌದಿಲ್ಲ? ನೀನ್ ನಮ್ಮನ್ ಬಿಟ್ಟು ಹೋದೆಲ್ಲ, ಯಾವನ್ನ ಬೆನ್ನತ್ಕೊಂಡ ಅಷ್ಟು ವರ್ಷ ಸಾಕಿ ಬೆಳೆಸಿ ನಿನ್ನ ಅಂಗೈಯಾಗಿ ಇಟ್ಕೊಂಡು ಜಪಾನ್ ಮಾಡಿ ರಾಣಿ ಗತೆ ಈ ಮನ್ಯಾಗ ಇಟ್ಕೊಂಡಿದ್ವಿ. ಹೋದೆಲ್ಲ ನಮ್ಮ ಮನ್ಸಿಗೆ ಎಷ್ಟು ನೋವಾತು ವಿಚಾರ ಮಾಡಿದ್ವಿ. ಈಗ ನಿನ್ನ ಕರುಳಿನ ಕುಡಿಗೋಸ್ಕರ ಇಲ್ಲಿಗೆ ಬಂದಿ. ನಾವ್ಯಾರ ಹತ್ರ ಹೋಗ್ಬೇಕಿತ್ತು? ಅಪ್ಪ ನನ್ನ ತಪ್ಪಾಗೈತಪ್ಪ. ಅಪ್ಪ ನನ್ನ ತಪ್ಪಾಗೈತಿ, ಕಾಲು ಬೀಳ್ತೀನಪ್ಪ. ನನ್ನ ಮಗಳನ್ನ ಇಟ್ಕೊಳ್ರಿ, ಇಲ್ಲಾಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಒಂದ್ಸಲ ಕ್ಷಮಿಸ್ಬಿಡ್ರಿ. ಅಲ್ಲ ಅವರು ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ. ಇಷ್ಟು ದಿನ ಅಪ್ಪದಾನಂತೇಳಿ ನನ್ನ ಆತ್ಮ ಅದಾಡ್ತಾ ಇತ್ತು. ಈಗ ಅವರು ಇಲ್ಲ. ಆ ಕೂಸಿನ ನೋಡೋಕ್ಕಾಗ್ತಿಲ್ಲ ನನಗೆ. ಎಷ್ಟೇ ಆದರೂ ನೀವು ನೋಡ್ಕೊಂಡಂಗೆ ಯಾರು ನೋಡ್ಕೊಳಕ್ಕಾಗಲ್ಲ. ನಿಮ್ಮ ಕೈ ಮುಗಿತೀನಿ. ಅಣ್ಣ ಅಣ್ಣ ನಿನ್ನ ಕೈ ಮುಗಿತೀನಿ ಅಣ್ಣ. ಅದಿಯಮ್ಮ ನನ್ನ ಕೂಸಿನ ನಿಮ್ಮ ಮನೆಗೆ ಕರ್ಕೊಂಬರ್ರಿ. ಅದು ಮಾತ್ರ ಸಾಧ್ಯನೇ ಇಲ್ಲ. ಬೇಕಾದಾಗ್ಲಿ ಏನ ಹೊಕ್ಕಿಯೋ ಏನಲ್ಲಿ ಇದು ತೀರ್ಥ ತನ್ನ ಮೈ ಮ್ಯಾಗ ಹಾಕ್ಬೇಕ? ಬೇಡಪ್ಪ, ಹೊಕ್ಕೇನಿ ಹೊಕ್ಕೇನಿ ಹೊಕ್ಕೇನಿ. ಇದೇನು ಹೋತೋ ಬಿಡ್ತೋ ಗೊತ್ತಿಲ್ಲ. ಯಾವುದಕ್ಕೂ ಮಂತ್ರಾಲಯದ ರಾಯರದು ತೀರ್ಥ ಐತಲ್ಲ, ಅದನ್ನ ಈಗ ಸದ್ಯಕ್ಕೆ ತಂದು ಒಂದು ಸ್ವಲ್ಪ ಮಕ್ಕದ ಮೇಲೆ ಉಗ್ಗಿ ಎಬ್ಸಪ್ಪ. ವಿಡಿಯೋ ಮಾಡತ್ತಿದ್ದೇನೆ ನೀನು. ತೆಗೆದುಗಿ ಅದನ್ನು ತೆಗೆದುಗಿ ಬೆಳಗ್ಗೆ ನಿಮ್ಮ ಹೋಗಿ ಅಂತ ತೋರಿಸ್ಬೇಡದನ್ನ. ಈ ಕಾರಣಕ್ಕೆ ಮಗಳು ಮನೆಗೆ ಬಂದಾಳ ಅಂತ ಗೊತ್ತಾದ್ರೆ ಮೊದಲು ಕರ್ಕೊಂಡೋಗಿ ಬಂದು ಆ ಖುಷಿನ ಮನೆಗೆ ಇಟ್ಕೊತಾಳ. ಮತ್ತೆ ಗೊತ್ತಾಗದೆ ಬೇಡ. ಇದನ್ನ ಹೆಂಗಾರ ಮಾಡಿ ಏನಾರ ಪೂಜೆ ಗೀಜೆ ಮಾಡಿಸಿ ಬಗೆಹರಿಸಿದ್ರಾತು ಏನು. ಅದಕ್ಕೆ ಇದು ನೀವು ಇದು ತೀರ್ಥ ತೊಂಬರ್ವಾ. ಅಪ್ಪ ಪಾಪ ನಮ್ಮ ತಂಗಿ ಈ ರೀತಿ ಬಂದು ಹೇಳಿದ್ ನೋಡಿ ನಂಗೆ ಭಾಳ ಬೇಜಾರಾತಪ್ಪ.
ಪಾಪ ಬಿಡಪ್ಪ, ನಮ್ಗೆ ಬೇಕಾದಷ್ಟು ಆಸ್ತಿ ಐತಿ. ಏನು ಒಂದು ಕೂಸು, ಅದು ನನ್ನ ತಂಗಿ ಮಗಳು, ನಂಗೆ ಏನು ಬೇಜಾರಿಲ್ಲಪ್ಪ. ಇರ್ವಾಲ್ತಕ್ ಬಿಡಪ್ಪ, ನಾಳೆನೇ ಹೋಗಿ ಕರ್ಕೊಂಬರೋಣ. ಅಪ್ಪ ಬೇಡನ್ ಬೇಡಪ್ಪ. ನಿನಗೂ ಏನು ನಿಮ್ಮ ಮೌನ್ ಗಾಳಿ ಬೀಸ್ತಾನ? ಸುಮ್ಮನೆ ಇರ್ತೀಯ? ಅವರ ನಂಗೆ ಹೆದರಿಕೆ ಬರ್ತೈತಿ ಹಿಂಗೆಲ್ಲ ಇರಕ್ಕೆ. ನಾನು ಸ್ವಲ್ಪ ದಿನ ನಮ್ಮ ಅವ್ವಾರ ಮನೆಗೆ ಹೋಗ್ತೀನಿ. ಏನೂ ಆಗಲ್ಲವಾ. ದೆವ್ಗಳೆಲ್ಲ ಬಂದು ಮನುಷ್ಯರಿಗೆ ಏನಾರ ಮಾಡಂಗಿದ್ದಿತ್ತಂದ್ರೆ ಏನು ಜಗತ್ತು ಹಿಂಗಿರ್ತಿರ್ಲಿಲ್ಲ. ನಾನು ಇಷ್ಟು ದಿನ ದೆವ್ವಗಳು ಇರೋದ ಸುಳ್ಳು ಅಂತ ಮಾಡಿದ್ದೆ. ಅನುಭವಕ್ಕೆ ಬಂದಾಗಲೇ ಎಲ್ಲ ಗೊತ್ತಾಗೋದು. ಈ ರೀತಿ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಕೈತಿ ಅಂತ ನನ್ನ ಜೀವಮಾನದಾಗ ಅನ್ಕೊಂಡಿದ್ದಿಲ್ಲ. ಛೇ, ಅಂದರೆ ಇರಲಿ, ನಾಳೆನೇ ಮೊದಲು ಒಂದು ಪೂಜೆ ಮಾಡ್ಸೋಕೆ ವ್ಯವಸ್ಥೆ ಮಾಡ್ತೀನಿ. ಅಪ್ಪ ಪಾಪ, ನಾನು ಹೇಳ್ದಷ್ಟು ಮಾಡ್ತೀಯೋ ಮಾಡಲ್ಲ? ಭಾಳ ಸಂಕಟ ಆಗ್ತೈತಪ್ಪ. ತರ್ತೀನಿ ತಡಿ. ನಂಗೆ ಯಾಕೋ ಹೆದರಿಕೆ ಆಗ್ತೈತಿ. ನಾನು ನಮ್ಮ ಅವ್ವಾರ ಮನೆಗೆ ಹೋಗ್ತೀನಪ್ಪ. ನೀವು ಒಳಗೆ ಮುಕ್ಕೋಗಿ ಬರ್ತೀನಿ. ಅಪ್ಪ ಅವಗ ಗೊತ್ತು ಎಲ್ಲಿಟ್ಟಾಳ ಅಂತೇಳಿ. ಆ ದೇವ್ರ ಮನೆ ಒಳಗೆ 108 ಸಾಮಾನು ಇಟ್ಟಾಳ, ನಂಗೆ ಸಿಗೋಲ್ತ ಅದ್ರೊಳಗೆ. ಸರಿ, ಈಗ ಸದ್ಯಕ್ಕೆ ಹಂಗೆ ಕರ್ಕೊಂಡೋಗಿ ಮನಗ್ಸನ್ ಬಾಪ. ಸರಿ, ಮಂತ್ರಾಕ್ಷಿ ಇದೆ, ಇದು ಗಂಟು ಕಟ್ಟಿಟ್ಟಿದ್ಲು, ಅದು ಅಲ್ಲೇ ಐತಾ ಏನೋ? ಇಲ್ಲ ಅಪ್ಪ, ಅದು ನಾನು ಒಳಗೆ ಹೋಗಲಿಲ್ಲ. ಅಂದರೆ ಇವತ್ತು ನಾನ್ ವೆಜ್ ತಿಂದಿದ್ದೆ, ಅದಕ್ಕೆ ನಾನು ಒಳಗೆ ಹೋಗಿಲ್ಲಪ್ಪ. ನಾನು ಬೆಳಗ್ಗೆನೇ ನೋಡ್ತೀನಿ. ಸರಿಪ್ಪ, ಸರಿ. ಬಾ ಮನಸ್ಸನ್ ಬಾ. ಆದರೆ ನಿಮ್ಮ ಹೋಗಿ ಬೆಳಗ್ಗೆ ಏನು ಹೇಳ್ಬೇಡ.